ಕುವೆಂಪು ಅವರು ಬರೆದಂತಹ ಒಂದು ಕವನ ನಿಮಗೆ ನೆನಪು ಮಾಡಿಕೊಡ್ಬೇಕು, ಬಹುಮುಖ್ಯವಾದಂತಹ ಕವನ. ಹೃದಯ ಧರ್ಮಸ್ಥಳದಿ ನಿನ್ನಂತರಾತ್ಮನಿರೆ ಅಂಜುತಿಹೆ ಏಕಲೆ ಅಗಸ್ತ್ಯ ಭ್ರಾತ. ಅಗಸ್ತ್ಯರ ಅಣ್ಣ ಯಾರು? ವಿಶರ್ವ. ವಿಶರ್ವ ಯಾರು? ರಾವಣ ಮತ್ತು ಕುಬೇರರ ತಂದೆ. ಇದೇ ಕವನದಲ್ಲಿ ಮತ್ತೊಂದು ಸಾಲಿದೆ, ಅದನ್ನು ನಿಮಗೆ ಹೇಳಲೇಬೇಕು. ಉಪನಿಷತ್ತಿನ ಹಿರಿಯ ಧರ್ಮವನ್ನು ಕೆಳತಳ್ಳಿ ಬೆದರಿಸುವ ಗುರು ಬಿಭೀಷಿಕಾ ಪ್ರೇತ ಅಂತ ಇನ್ನೊಂದು ಸಾಲನ್ನು ಹೇಳ್ತಾರೆ. ಕೊನೆಯದ್ದು ನಿಮಗೆ ನೆನಪು ಮಾಡಿಕೊಡ್ಬೇಕು. ಧರ್ಮಕ್ಕೆ ಧರ್ಮ ಸಂಸ್ಥೆಗೆ ನಿಂದೆ ನನ್ನದಲ್ಲ, ಧರ್ಮ ವೇಷದ ಅಧರ್ಮಕ್ಕೆ ಮುನಿದೆ, ನಿಜದ ಧರ್ಮಸ್ಥಳಕ್ಕೆ ನಿಜದ ಧರ್ಮಕ್ಕೆ ಇದೀಕೋ ಕೈ ಮುಗಿದೆ ಮಣಿದೆ ಹಿರಿದು ಕಿರಿದೆನ್ನದೆ ಅನ್ನುವಂಥದ್ದನ್ನ ಕುವೆಂಪು ಅವರು 23/4/1944 ಬರೆದಿರುವಂತಹ ಕವನ. ಯಾಕೆ ಇಲ್ಲಿ ನಿನ್ನಂತರಾತ್ಮಕ್ಕೆ ಅಂಜುತಿಹೆ ಏಕೆಲೆ ಅಗಸ್ತ್ಯ ಭ್ರಾತ ಅಂತ ಹೇಳಿದ್ರು ಅವತ್ತಿನ ಕಾಲಕ್ಕೆ 1944 ಗೊತ್ತಿಲ್ಲ. ಆದರೆ SIT ತನಿಖೆ ಶುರುವಾಗಿದೆ. ಅದಕ್ಕಿಂತಲೂ ಮಿಗಿಲಾಗಿ 5 ಕಣ್ಣುಗಳು ಯಾರೆಲ್ಲ ರಾತ್ರೋರಾತ್ರಿ ಸುಮಾರು 17,000 ಎಕರೆ ವ್ಯಾಪ್ತಿಯಲ್ಲಿರುವಂತಹ ಆ ಕಾನನದ ಮಧ್ಯೆ ಏನೆಲ್ಲ ಹುಡುಕ್ತಾ ಹೋಗಿದ್ರೋ ಅವರೆಲ್ಲರನ್ನೂ ಕೂಡ ಕಂಡದ್ದು 5 ಕಣ್ಣುಗಳು. ಗೊತ್ತಿಲ್ಲ, SIT ಅನ್ನುವಂತಹ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಬರೋಕ್ಕಿಂತ ಮುಂಚೆ ಒಂದು ಜಾಗ, ಒಂದು ತನಿಖೆ ಶುರುವಾಗೋ ಪ್ರಕ್ರಿಯೆನೇ ಆಗಿರುತ್ತೆ. ಎಲ್ಲಿಗೆ ಹೋಗ್ತಿದ್ದೀವಿ, ಅಲ್ಲಿನ ಜನ ಹೇಗಿರ್ತಾರೆ, ಈ ತನಿಖೆಗೆ ಅವರೆಷ್ಟು ಸಹಕರಿಸ್ತಾರೆ, ಸಹಕರಿಸದಿದ್ರೆ ನಾವು ಅವರನ್ನು ಯಾವ ರೀತಿ ವಿಶ್ವಾಸಕ್ಕೆ ತಗೋಬೇಕು, ಜೊತೆಯಲ್ಲಿ ಕಲ್ಲು ಎಸೆಯುವ ಮತ್ತು ಕಲ್ಲನ್ನು ತೆಗೆದು ಹಾಕುವ ಇಬ್ಬರೂ ಇರ್ತಾರೆ. ಈಗ ನೋಡಿ, ಸಿಂಪಲ್, ಈ ನಿಬ್ಬಿದೆಯಲ್ಲ, ಈ ನಿಬ್ಬು ದೈವ ಇದೇನು ಬರೆಯುತ್ತೋ ಅದು ಸತ್ಯ ಆಗಿರುತ್ತೆ. ಆದರೆ ಇದನ್ನು ತಗೊಂಡೋಗಿ ನಾವು ಯಾವುದೋ ಕೆಂಡಕ್ಕೆ ಸುಟ್ಬಿಟ್ಟು ಹೇ ನಿಬ್ಬಿದೆ ಯಾಕೆ ಸುಡ್ತಾ ಇದ್ದೀರಿ ಇದನ್ನ ಅಂತ ಹೇಳಿದ್ರೆ ಜನ ನಗ್ತಾರೆ. ಈಗ ಆರೋಪ ಬಂದಿರುವಂಥದ್ದು ಅಲ್ಲಿ ನಡೆದಂತಹ ಕಚಡಾತನಕ್ಕೆ, ಅಲ್ಲಿ ಹೆಣ್ಣು ಮಕ್ಕಳ ಸಾವುಗಳಾಗಿವೆ, ಸಾಕಷ್ಟು ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಆಗಿತ್ತು, ಅನಂತರದಲ್ಲಿ ಅಲ್ಲಿ ಸಾಕಷ್ಟು ಹೆಣಗಳನ್ನು ಹೂತಾಕಿದ್ದೀನಿ ಅಂತ ಏನೀಗ ಒಬ್ಬ ವ್ಯಕ್ತಿ ಬಂದು ಹೇಳ್ತಿದ್ದಾನೆ. ಈ ಎಲ್ಲ ಆರೋಪಗಳನ್ನು ನೋಡಿನೇ ಬಹುದೊಡ್ಡ ಜನಾಕ್ರೋಶ ಇದೆ. ಯಾರಾದರೂ ಇಲ್ಲೂ ಕೂಡ ನೋಡಿ, ಇಲ್ಲಿ ಆರೋಪ ಮಾಡ್ತಿರುವಂಥವರು ಕೂಡ ದೇವರನ್ನ ನಂಬ್ತಾರೆ, ಆ ದೇವರಿಗೆ ಶಿರಬಾಗಿ ನಮಿಸ್ತಾರೆ, ಆ ಗೌರವ ಇಟ್ಕೊಂಡೇ ಇದ್ದಾರೆ. ಆದರೆ ಈ ಕಚಡತನಗಳನ್ನು ಮುಚ್ಚಿ ಹಾಕೊಳ್ಳಿಕ್ಕೆ ಆ ದೇವರನ್ನ ತಗೊಂಡ್ಬಂದು ಮುಂದೆ ಇಟ್ಕೋತಿದಾರಲ್ಲ, ಅಂತಹ ಕಚಡಗಳು ಯಾವ ಕಾಲಕ್ಕೂ ಧರ್ಮವನ್ನು ಉಳಿಸೋದಿಲ್ಲ. ತಪ್ಪು ಮಾಡಿರುವಂಥವನಿಗೆ ನಾನು ಕೊಲೆ ಮಾಡಿಬಿಟ್ಟಿದ್ದೀನಿ, ನಾನು ಹಿಂದೂ, ನಾನು ಕೊಲೆ ಮಾಡಿದ್ದೀನಿ, ನಾನು ಹಿಂದೂ, ನನ್ನನ್ನೇ ಯಾಕೆ ಬಂಧಿಸ್ತೀರಿ, ಹಾಗಂತ ನೀವು ಹಿಂದೂ ಧರ್ಮಕ್ಕೆ ನೀವು ಅಪಮಾನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಕೋರ್ಟ್ ಕ್ಯಾಕ್ರು ಸುಗಿಯೋದಿಲ್ವಾ? ಯಾರಿಗಾದ್ರೂ, ಯಾರಿಗೆ ಆಗಲಿ, ನನಗೆ ಆಗಲಿ, ನಾನು ಹಿಂದೂ ಅಪ್ಪ, ಕೊಲೆ ಮಾಡಿದ್ದೀನಿ, ನೀವೇನಾದರೂ ಪೊಲೀಸರು ಅರೆಸ್ಟ್, ನಾನು ಹಿಂದೂ ಇದ್ದೀನಿ, ನನ್ನ ಧರ್ಮಕ್ಕೆ ಅಪಮಾನ ಮಾಡ್ತಿದ್ದೀರಾ ನೀವು, ನನ್ನನ್ನು ನೀವು ಅರೆಸ್ಟ್ ಮಾಡಬಾರ್ದು ಅಂದರೆ ಕಪಾಳಕ್ಕೆ ಹೊಡೆದು ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮ. ಆದರೆ ಈಗ ಯಾರೋ ಬಾಯ್ ಬಡ್ಕತ್ತಿದಾರಲ್ಲ ಒಂದಷ್ಟು ಜನ, ಅವ್ರು ಹೇಳೋದೇನಂದ್ರೆ ಧಾಟಿ, ನೋಡಪ್ಪ ಅಲ್ಲಿ ಕೊಲೆಗಾರರಿದ್ದಾರೆ, ಆದರೆ ಇಂಥ ಧರ್ಮಕ್ಕೆ ಸೇರಿದವರು, ಆ ಕಾರಣಕ್ಕೋಸ್ಕರ ನೀವು ಮಾತಾಡಬೇಡಿ. ಮುಸ್ಲಿಂ ಕೊಲೆ ಮಾಡಿದ್ರು ಕೊಲೆನೇ, ಒಬ್ಬ ಹಿಂದೂ ಕೊಲೆ ಮಾಡಿದ್ರು ಕೊಲೆನೇ, ಒಬ್ಬ ಕ್ರೈಸ್ತ ಕೊಲೆ ಮಾಡಿದ್ರು ಕೊಲೆನೇ, ಒಬ್ಬ ಜೈನ ಕೊಲೆ ಮಾಡಿದ್ರು ಕೊಲೆನೇ. ಕೊಲೆ ಮುಖ್ಯ. ಆದರೆ ಇಲ್ಲಿ ಬಾಯಿ ಬಿಡ್ಕೊತಿದಾರಲ್ಲ ಎಷ್ಟೊಂದು ಜನ, ಅವ್ರು ಮಾಡಿದಾಗ ಸುಮ್ಮನೆ ಇದ್ರಿ, ಇವ್ರು ಯಾವನ್ನೇ ಮಾಡಲಿ ಅದು ತಪ್ಪು. ಇಂತಹ ಹುಚ್ಚರ ಕಾರಣಕ್ಕೆ, ಇಂತಹ ಕ್ರಿಮಿಗಳ ಕಾರಣಕ್ಕೆ SIT ಅತ್ಯಂತ ಜೋಪಾನವಾಗಿ, ನಾಜೂಕಾಗಿ ತನ್ನ ತನಿಖೆಯ ಪ್ರಕ್ರಿಯೆಯನ್ನು ಮುಂದುವರಿಸ್ತಿದೆ. ಜೊತೆಯಲ್ಲಿ ಆದಷ್ಟು ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕು ಅಂತ ಅನುಚೇತ್ ಅವರು ಹೇಳಿದಾರಂತೆ. ಆ ಕಾರಣಕ್ಕೋಸ್ಕರನೇ ನೋಡಿ, ರಾತ್ರೋರಾತ್ರಿ ತನಿಖಾಧಿಕಾರಿ ಜಿತೇಂದ್ರ ಅವರಿಗೆ ಧರ್ಮಸ್ಥಳದ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್
ಸಮರ್ಥ್ ಅವರು ಒಂದು ಫೈಲನ್ನು ಕೊಟ್ಟಿದ್ದಾರೆ. ಆ ಫೈಲ್ ಏನು? ಆ ಫೈಲ್ನಲ್ಲಿ ಎಲ್ಲವೂ ಅಡಗಿದೆ. ಅದರ ಆಧಾರದಲ್ಲಿ ನೋಡಿ ಇನ್ನು ಮುಂದೆ ಏನೆಲ್ಲ ಬದಲಾವಣೆಗಳು ಅಥವಾ ತನಿಖೆಯ ಕ್ಷಿಪ್ರಕ್ರಾಂತಿಗಳೇನಾದರೂ ಆದರೆ ರಾತ್ರಿಗಳಲ್ಲೇ ಆಗುತ್ತೆ. ಗಿಡುಗಗಳನ್ನು ಪಂಜರಕ್ಕೆ ಎತ್ಕೊಂಡು ಹೋಗುವಂತಹ ಪ್ರಕ್ರಿಯೆಗಳು ಕೂಡ ರಾತ್ರಿಗಳಲ್ಲೇ ನಡೆಯುತ್ತೆ. ಯಾಕಂದರೆ ಹೀಗೆ ಕಲ್ಲು ಎಸೆಯುವ ಮತ್ತು ಕಲ್ಲು ಆಯುವ ಇಬ್ಬರೂ ಕೂಡ ಎಲ್ಲ ಧರ್ಮಗಳಲ್ಲೂ ಇರ್ತಾರೆ. ಅಂಥವರು ಏನು ಬೇಕಾದರೂ ಮಾಡ್ತಾರೆ. ಕಿಡಿ ಹೊತ್ತಿಸುವಂತಹ ಕ್ರಿಮಿಗಳನ್ನು ಒದ್ದು ಒಳಗಾಕಿ ತನಿಖೆ ಮಾಡಬೇಕಾದಂತಹ ಜರೂರು ಜಾಸ್ತಿ ಇದೆ. ಆ ಕಾರಣಕ್ಕೋಸ್ಕರನೇ ಸುಮ್ಮನೆ ಕೂತಿಲ್ಲ SIT ಟೀಮ್. 5 ಕಣ್ಣು ಅಂತ ನಾನು ನಿಮಗೆ ಹೇಳಿದೆ. ಸುಮಾರು 17,000 ಎಕರೆಯ ಆ ಕಾಡಿನ ಮಧ್ಯೆ 5 ಕಣ್ಣುಗಳು ಓಡಾಡಿವೆ. ಸಾಕಷ್ಟು ಜನಕ್ಕೆ ಅನುಮಾನ ಬರಬಹುದೇನದು. ನೋಡಿ 2024 ಪುಣೆ ಸಮೀಪದ ಮುಲ್ಲಮುತ್ತ ನದಿ ತೀರದಲ್ಲಿ ಕೈಕಾಲು ಇರೋದಿಲ್ಲ, ತಲೆ ಇರೋದಿಲ್ಲ, ಅಂತಹದ್ದೊಂದು ದೇಹ ಸಿಗತ್ತೆ. ಅದು ಹೆಣ್ಣೊಬ್ಬಳದ್ದು. ಆಕೆ ಯಾವ ರೀತಿ ಸತ್ಲು, ಏನಾಯಿತು ಅನ್ನೋದು ಗೊತ್ತಿರಲಿಲ್ಲ. ಆಗ ಪುಣೆಯ ಪೊಲೀಸರು 5 ಡ್ರೋನ್ ಕ್ಯಾಮರಾಗಳನ್ನು ತರಿಸಿದ್ರು. ಥರ್ಮಲ್ ಇಮೇಜಿಂಗ್ ಡ್ರೋನ್ಸ್. ಬಹುಪಾಲು ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಬಂದಾಗ ಅಥವಾ ಯಾವುದೋ ಸ್ಕೆಲಿಟನ್ ಸಿಕ್ಕಿದೆ, ಅಲ್ಲೇನಾಗಿದೆ ಅನ್ನೋದು ಗೊತ್ತಾಗದೇ ಇರುವಂತಹ ಸಂದರ್ಭದಲ್ಲಿ 17,000 ಎಕರೆ ಅಂತ ಎಕ್ಸಾಂಪಲ್ ಇಟ್ಕೊಳ್ಳಿ ಕಾಡು. ಎಲ್ಲಿ ಅಂತ ಹುಡುಕ್ತೀರಿ? ಥಿಕ್ ಫಾರೆಸ್ಟ್ ಇದ್ರೆ ಅಲ್ಲಿ ಡ್ರೋನ್ಗಳೇನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಸಾಧ್ಯವಾದಷ್ಟು. ಆದಾಗ್ಯೂ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಷ್ಟು ಕಡೆ ಹುಡುಕಬಹುದು. ಇಂಥ ಕಾರಣಕ್ಕೆ ಅವತ್ತು ಪುಣೆ ಪೊಲೀಸರು ಆ ಥರ್ಮಲ್ ಇಮೇಜಿಂಗ್ ಕ್ಯಾಮ್ರಾಗಳನ್ನು ತರಿಸಿ ಆ ಹೆಣ್ಣು ಮಗಳನ್ನು ಅತ್ಯಂತ ನೀಚವಾಗಿ ಕೊಂದಂತಹ ಕಟುಕ ವಿಕೃತರನ್ನು ಹಿಡಿಯುವಲ್ಲಿ ಸಹಕಾರಿಯಾಗಿತ್ತು ಆ 5 ಕಣ್ಣು. ಈಗಲೂ ಕೂಡ ಒಂದು ಗುಪ್ತಚರ ಇಲಾಖೆಯಲ್ಲಿ ಚರ್ಚೆ ಆಗಿರುವಂಥದ್ದು ಮತ್ತು ಗೌಪ್ಯತೆ ಕಾಪಾಡಿಕೊಂಡಿದ್ದಾರೆ. ಕೆಲವು ಸತ್ಯ ಹೇಳುವಂತಹ ಮಾಧ್ಯಮಗಳಲ್ಲಿ ಸುದ್ದಿ ಇದು ಬರಬಹುದು, ಇಲ್ಲಾಂದ್ರೆ ಅದು ಮುಚ್ಚಿ ಹೋಗಬಹುದು. ಯಾಕಂದರೆ ಜನಾಕ್ರೋಶ ಜೋರಿದೆ. ನ್ಯಾಯ ಸಿಗುತ್ತೋ ಇಲ್ವೋ ಆ ವಿಶ್ವಾಸವನ್ನೇ ಕಳ್ಕೊಂಡಿರುವಂತಹ ಸಂದರ್ಭದಲ್ಲಿ ಒಂದಷ್ಟು ಪಾಸಿಟಿವ್ ವಿಚಾರಗಳು ನಡೀತಿದ್ದಾವೆ, ಗುಡ್ ನ್ಯೂಸ್ ಸಿಗ್ತಿದೆ ಅನ್ನೋದನ್ನು ಕೂಡ ಹೇಳಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಹೇಳೋದು, ಇಲ್ಲ ಅಂದರೆ ಹೇಳುವಂತಹ ಜರೂರತ್ತೇ ಇರಲಿಲ್ಲ. ಸುಮಾರು 5 ಕ್ಯಾಮ್ರಾಗಳು ಭಾನುವಾರದಿಂದ ಇಲ್ಲಿಯ ತನಕ ಕೆಲವು ಪರಿಸರ ಪ್ರಾಂತ್ಯಗಳಲ್ಲಿ ರಾತ್ರಿ ಕೂಡ ಓಡಾಡಿವೆ. ಯಾರೆಲ್ಲ ರಾತ್ರಿಗಳಲ್ಲಿ ಸಾಕಿದ ಗಿಡುಗಗಳೋ ಮತ್ತೊಂದೋ ಮಗದೊಂದೋ ತೋಳಗಳೋ ಬೆಕ್ಕುಗಳೋ ಗೋಮುಖ ವ್ಯಾಘ್ರಗಳೋ ಅವೆಲ್ಲವೂ ಕೂಡ ಓಡಾಡುವಂತಹ ಮತ್ತು ರಹಸ್ಯ ಕಾರ್ಯಾಚರಣೆ ಮಾಡುವಂತಹ ಎಲ್ಲ ಪ್ರಕ್ರಿಯೆಗಳನ್ನು ಅದು ಚಿತ್ರೀಕರಿಸಿರುತ್ತದೆ. ನೋಡಿ, ಇಡೀ ದೇಶ ಈಗ ಅಲ್ಲಿ ನೋಡ್ತಾ ಇದೆ. ಅಲ್ಲೇನಾಗ್ತಿದೆ? ದೊಡ್ಡ ಹೈಪ್ ಕ್ರಿಯೇಟ್ ಆಗ್ತಿದೆ. ಸತ್ಯ ಸುಳ್ಳು ಗೊತ್ತಾಗಬೇಕಿದೆ. ಆದರೆ ಜನ ಅವ್ರಿಗೆ ಹುಚ್ಚುನಾಯಿ ಕಚ್ಚಿಲ್ಲ ಆಕ್ರೋಶ ವ್ಯಕ್ತಪಡಿಸ್ಲಿಕ್ಕೆ. ಕೇಳಿದ್ದಾರೆ, ನೋಡಿದ್ದಾರೆ, ಕೋರ್ಟಲ್ಲಿ ಒಂದಷ್ಟು ಕೇಸ್ಗಳಿದ್ದಾವೆ. ಆ ಕಾರಣಕ್ಕೋಸ್ಕರನೇ ಅವರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಆದಾಗ್ಯೂ ಒಂದಷ್ಟು ಜನ ಬರೋದು, ಹೇ ಧರ್ಮ ಸ್ವಾಮಿ, ನಮ್ಮದೇ ಹೆಣ್ಣು ಮಕ್ಕಳು ಸತ್ತಿದಾವೆ ಅಂದಾಗ್ಲೂ ನಾವು ಮಾತಾಡಲಿಲ್ಲ ಅಂದ್ರೆ ನಾನು ಯಾವ ಸೀಮೆಯ ಹಿಂದೂ? ಬೇರೆ ಉಕ್ಕೆ ಮಾತಾಡಬೇಕು, ಇವಕ್ಕೆ ಮಾತಾಡಬಾರ್ದು ಅನ್ನುವಂಥವನಿದಾನಲ್ಲ, ಅನ್ನುವಂಥವ್ರಿದಾರಲ್ಲ, ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಅರ್ಥ ಆಗುತ್ತೆ. ನಮ್ಮದೇ ಹೆಣ್ಣು ಮಕ್ಕಳು ಸತ್ತಿವೆ, ಅವರ ಪರವಾಗಿ ನಾವು ಧ್ವನಿ ಎತ್ತಲಿಲ್ಲ ಅಂದ್ರೆ ಇನ್ನು ಯಾವ ಸೀಮೆ ಧರ್ಮ ರಕ್ಷಣೆ ಮಾಡೋದಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತೆ? ಮತ್ತೆ ಬೋರ್ಡು ಧರ್ಮೋ ರಕ್ಷತಿ ರಕ್ಷಿತಃ. ಹೌದು ಸ್ವಾಮಿ, ನಮ್ಮ ಹೆಣ್ಮಕ್ಳನ್ನ ಈ ಧರ್ಮದ, ಹಿಂದೂ ಧರ್ಮದ ಬೇರು ಏನಾದರೂ ಇದ್ರೆ ಅದು ತಾಯಿ, ಹೆಣ್ಣು, ಸ್ತ್ರೀ. ಆಕೆಯ ತಲೆಬೂಡುಗಳೇ ಎಲ್ಲಿ ಸಿಕ್ತಿದ್ದಾವೆ ಅಂತ ಇದ್ದಾರೆ. ಒಬ್ಬ ಆರೋಪ ಮಾಡಿದ್ದಾನೆ, ಇಂಥ ಟೈಮಲ್ಲೂ ನಾವು ಧ್ವನಿ ಎತ್ತಲಿಲ್ಲ. ಈ ಪುಗ್ಶೆಟ್ಟಿಗೆ ಹೇಳೋದು ನಾ ಸ್ತ್ರೀ ಸ್ವಾತಂತ್ರ್ಯ ಮರಾಠಿ ಇಂಥದ್ದು, ಅಥವಾ ತಾಯಿ ದೇವರು, ಸುಮ್ಮನೆ ಕಾಟಾಚಾರಕ್ಕೆ ಆಗಿದ್ರೆ ಈಗ ಪ್ರಶ್ನೆ ಮಾಡಿದ್ರೆ ಇನ್ನು ಯಾವಾಗ ಪ್ರಶ್ನೆ ಮಾಡೋದು? ಸೌಜನ್ಯಗೆ ನ್ಯಾಯ ಸಿಗಬೇಕು, ಆದರೆ ಈ ಥರದ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನುವಂಥವ್ರು. ಸೌಜನ್ಯ ಯಾರು? ಹೆಣ್ಣು ಮಗಳು, ಹಿಂದೂ, ಆಯಿತು. ಪದ್ಮ ವೇದವಲ್ಲಿ ಯಾರು? ಅನನ್ಯ ಭಟ್ಟ ಯಾರು? ಅವರೇ. ಆದರೂ ಮಾತಾಡಬಾರ್ದು. ನೋಡಿ, ಇಲ್ಲಿ ಮುಖ್ಯವಾದ ಒಂದೇ ವಿಚಾರ,
ಇನ್ನು ಮೇಲೆ ರಾತ್ರಿಗಳಲ್ಲಿ ತನಿಖಾ ಪ್ರಕ್ರಿಯೆ ಹೆಚ್ಚಾಗುತ್ತೆ. ಜನಾಕ್ರೋಶದ ಒತ್ತಡ ಒಂದು ಕಡೆ ಇದೆ ಪಾಪ SIT ಟೀಮ್ಗೆ, ಅದರ ಜೊತೆಯಲ್ಲಿ ಪ್ರಭಾವಿಗಳ ಅತಿರಕ್ತದೊತ್ತಡವೂ ಕೂಡ ಇದೆ. ಈ ಕಾರಣಕ್ಕೋಸ್ಕರನೇ ಇಬ್ಬರನ್ನ ಸರಿದೂಗಿಸಿಕೊಂಡು ಹೋಗಬೇಕಿದೆ. ಅವರು ಸುಲಭ ಅಲ್ಲ. ಜೊತೆಯಲ್ಲಿ ಮಾಧ್ಯಮಗಳು ಕೆಲವರು ಹೆಚ್ಚನ್ನ, ಕೆಲವರು ಕಮ್ಮಿಯನ್ನ, ಕೆಲವರು ಅತಿ ಹೆಚ್ಚನ್ನ ಹೇಳುವಂತಹ ಪ್ರಯತ್ನಗಳು, ವರದಿಗಳು ಕೂಡ ಬರ್ತವೆ. ಅವೆಲ್ಲವನ್ನ ಸರಿದೂಗಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಎಲ್ಲರ ಕಣ್ಣು ಆ ಕಡೆನೇ ಇದೆ. ಇಂಥ ಸಂದರ್ಭದಲ್ಲಿ SITಗೆ ಒಂದು ಸಣ್ಣ ಗುಂಡ್ಪಿನ್ನಿನ ವಿಚಾರವನ್ನು ಕೂಡ ಹೊರಗಡೆ ಕೊಡೋಕ್ಕೆ ಕಷ್ಟ ಆಗುತ್ತೆ. ಆದರೆ ಇಬ್ಬರಿಗೆ ಪ್ರತಿ ಸಂಜೆ ಅಥವಾ ಪ್ರತಿ ರಾತ್ರಿ 12 ಗಂಟೆಯ ಒಳಗೆ ಈ ರಾಜ್ಯದಲ್ಲಿ ಏನಾಯಿತು ಧರ್ಮಸ್ಥಳದ ಕೇಸ್ ಅನ್ನುವಂತಹ ವಿಚಾರ ಇಬ್ಬರಿಗೆ ಸಿಗುತ್ತೆ. ಒಂದು ಮುಖ್ಯಮಂತ್ರಿ, ಇನ್ನೊಬ್ಬರು ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರಿಗೆ ಆ ವಿಚಾರ ಸಿಗುತ್ತೆ. ಸೋಮವಾರದಿಂದ ಅಧಿಕೃತವಾಗಿ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಕೋರ್ಟ್ನ ಪರ್ಮಿಷನ್ ತಗೋಬೇಕಾಗುತ್ತೆ. ಮ್ಯಾಜಿಸ್ಟ್ರೇಟ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಗತ್ತೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗಬೇಕಾಗತ್ತೆ. ಇಲ್ಲಾಂದರೆ ಈ ಕಲ್ಲು ಎಸೆಯುವ ಮತ್ತು ಸಾಕಿದ ಗಿಡುಗಗಳು ಎಲ್ಲ ಬಂದು ಅಥವಾ ಕಿರ್ಚೋದು ಅಥವಾ ಕಲ್ಲೊಡೆಯೋದು, ಕಲ್ಲು ಹೊಡೆಸೋದು, ಜನರನ್ನು ಮುಂದಿಟ್ಕೊಂಡು ಧರ್ಮ ಮತ್ತು ಜನರನ್ನು ಗುರಾಣಿಯನ್ನಾಗಿ ಬಳಸ್ಕೊಳ್ಳೋದು ಏನು ಬೇಕಾದರೂ ನಡೆಯುತ್ತೆ. ಆದರೆ ನಿಜಕ್ಕೂ ಇಲ್ಲಿ ಮಾಡಬೇಕಾಗಿರೋದೇನು ಗೊತ್ತಾ? ಕುವೆಂಪು ಅವರೊಂದು ಲೈನ್ ಹೇಳಿದ್ದಾರೆ, ನ್ಯಾಯ ನರನದ್ದು, ಧರ್ಮ ಈಶ್ವರನದ್ದು. ಧರ್ಮ ಯಾವನಿಗೋ ಒಬ್ಬನಿಗೆ, ನರನಿಗೆ ಗುತ್ತಿಗೆ ಕೊಟ್ಟಿರಲಿದ್ದಿಲ್ಲ. ನಾನು ನನ್ನ ಸಂಸ್ಕಾರ, ನನ್ನ ನಡೆ, ನನ್ನ ನುಡಿ, ಸರಿ ತಪ್ಪುಗಳನ್ನು ತೂಕ ಹಾಕುವಂತಹ ನನ್ನ ಮನಸ್ಥಿತಿ, ಒಳಿತು ಕೆಡಕುಗಳ ಪರವಾಗಿ ನಿಲ್ಲುವಂತಹ ನನ್ನ ಜಾಣ್ಮೆ, ಇವನ್ನೇ ಒಂದು ಧರ್ಮ ಗುರುತಿಸುತ್ತೆ. ಇವನು ಕರೆಕ್ಟಾಗಿದ್ದಾನೆ, ಸರಿ ಅಂತಾನೆ, ತಪ್ಪು ಅಂತಾನೆ, ಇಲ್ಲಪ್ಪ ಇದು ಸುಳ್ಳು ಅಂತ ವಾದ ಮಾಡ್ತಾನೆ ನಿಲ್ಲುವಂಥದ್ದು. ಮತ್ತು ಇಲ್ಲಿ ನನಗೆ ಗಾಯ ಮಾಡಿದ್ರು ಯಾರು, ನಾನೊಬ್ಬ ಹಿಂದೂ ಇದ್ದೀನಿ, ಗಾಯ ಮಾಡಿದವನು ಧರ್ಮ ವಿರೋಧಿ, ಈ ಗಾಯ ಮಾಡಿಬಿಟ್ಟಿದ್ದಾನೆ, ನಾನು ಹಿಂದೂ ಇದ್ದೀನಿ, ಸಾಕು. ನನ್ನ ಧರ್ಮ, ನನ್ನ ಆತ್ಮ ಅದು ಒಳಗಿರುತ್ತೆ, ನನಗೆ ಗೊತ್ತಿರುತ್ತೆ, ಅದನ್ನು ಹೆಂಗೆ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ನಾನು ಇಷ್ಟೆಲ್ಲ ಮಾತಾಡಿದ್ರು ಮನೆ ಒಳಗೋದಾಗ ಯಾವ ದೇವರು ಕೈ ಬೇಕು, ಯಾವ ಪೂಜೆ ಮಾಡಬೇಕು ಮಾಡೇ ಮಾಡ್ತೀನಿ. ಅದು ಬಿಟ್ಟು ಇಲ್ಲ ಇಂತಹ ಕೇಸ್ಗಳಲ್ಲೂ ಕೂಡ ಧರ್ಮವನ್ನು ತಂದು ನಿಲ್ಲಿಸ್ತೀವಿ ಅಂದರೆ ನಾವು ಧರ್ಮವನ್ನು ರಕ್ಷಿಸುವಂಥವ್ರು ಅಲ್ವೇ ಅಲ್ಲ. ಧರ್ಮವನ್ನು ಗುರಾಣಿಯಾಗಿ ಇಟ್ಕೊಂಡು ನಾವು ಏನು ಬೇಕಾದರೂ ಕೆಲಸ ಮಾಡೋದಕ್ಕೆ ಸಜ್ಜಾಗುವಂಥವರ ಜೊತೆಯಲ್ಲಿ ನಿಲ್ತೀವಿ ಅನ್ನುವಂತಹ ನೀಚತನ ಇದೆಯಲ್ಲ, ಅಥವಾ ಅವ್ರ ಜೊತೆಯಲ್ಲಿ ನಿಂತು ಅವ್ರೇನೋ ಕೊಡ್ತಾರೋ ಬಿಡ್ತಾರೋ ಅದೇ ಬೇರೆ ಪ್ರಶ್ನೆ, ಅದು ಅವರ ಕರ್ಮ, ಅದಕ್ಕೋಸ್ಕರ ನಿಲ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ಹೇಳ್ತೀನಿ, ಅದು ಧರ್ಮ ರಕ್ಷಿಸುವಂತಹ ಗುಣನೂ ಅಲ್ಲ, ಅದು ಗುರಿನೂ ಅಲ್ಲ.